ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮಧ್ಯಾಹ್ನ ಅಂದರೆ ಆಲ್ಮೋಸ್ಟ್ 12 ಗಂಟೆ ಆದಮೇಲೆ ಮಧ್ಯಾಹ್ನ ಅಲ್ವಾ, 12:15 12:15 ಆಗ್ತಾಯಿತ್ತು. ಅಷ್ಟೊತ್ತಿಗೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡೋಣ ಅಂಥೇಳಿ ದೇವ್ರಿಗೆ ಹೂವು ಎಲ್ಲ ಎತ್ಕೊಳ್ತಾ ಇದ್ದೆ. ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಿಮಗೆಲ್ಲ ಈ ಒಂದು ವ್ಲಾಗ್ ಇವತ್ತಿನ ಒಂದು ನನ್ನ ಆಫ್ಟರ್ನೂನ್ ಟು ನೈಟ್ ರೊಟೀನ್ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ, ಆಯಿತಾ? ಇವಾಗ ದೇವರಿಗೆಲ್ಲ ಸಿಂಗಲ್ ಹೂವನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹೂವು ಕಟ್ಟೋಣ ಅಂತಲೇ ತೊಗೊಂಬಂದಿದ್ದೆ, ಆದರೆ ಟೈಮ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಹಾಗೆ ಸಿಂಗಲ್ ಹೂವು ಇಡ್ತಾಯಿದ್ದೀನಿ ಇವತ್ತು. ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಮಗೂ ಕೂಡ ಅಷ್ಟೇ ಒಂಥರ ಒಳಗಿಂದ ಒಂದು ಎನರ್ಜಿ ಸಿಕ್ಕಂಗೆ ಆಗುತ್ತೆ, ನನಗೆ ಎಸ್ಪೆಷಲಿ. ಹಾಗಾಗಿ ನಾನು ಆದಷ್ಟು ಪೂಜೆ ನನ್ನ ಕೈಲಿ ಆಗುವಾಗ ಖಂಡಿತ ಮಾಡೇ ಮಾಡ್ತೀನಿ. ಏನಾದ್ರು ರೀಸನಿಂದ ಮಾಡೋಕ್ಕಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಯಾವಾಗ ಆಗುತ್ತೆ ಪೂಜೆ ಅವಾಗೆಲ್ಲ ನಾನು ಡೈಲಿ ಪೂಜೆ ಮಾಡೇ ಮಾಡ್ತೀನಿ. ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚೋವಂಥದ್ದು ಎರಡೂ ಮಾಡ್ಕೊಳ್ತೀನಿ. ಇವತ್ತು ನಾನಿಲ್ಲಿ ಹಾಕ್ಕೊಂಡಿರುವಂಥ ಒಂದು ಗ್ರೀನ್ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ, ಇದು ಝೂಡಿಯೋದಲ್ಲಿ ತೊಗೊಂಡಿರೋದು. ಹಾಕ್ಕೊಂಡಾಗ ಚೆನ್ನಾಗೇ ಇತ್ತು, ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ತೊಗೊಂಡೆ. ಅಲ್ಲಿ ನನಗೆ ಹಾಕ್ಕೊಂಡಿದ ತಕ್ಷಣ ಅಂದರೆ ಟ್ರಯಲ್ ನೋಡಿದಾಗ ನನಗೆ ಏನೂ ಅನ್ನಿಸ್ಲಿಲ್ಲ, ಅನ್ಕಂಫರ್ಟಬಲ್ ಆ ಥರ ಎಲ್ಲ ಏನೂ ಅನ್ನಿಸ್ಲಿಲ್ಲ. ಆದರೆ ನನಗೆ ಇದೇನೋ ಹಾಕ್ಕೊಂಡೆಲ್ಲ ಹೋದರೆ ನನಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ. ಇವಾಗ ನನಗಲ್ಲ ಇದು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾನು ಹಾಕ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೆ. ಒಂದೇ ಒಂದು ಸರಿ ಹಾಕ್ಕೊಂಡಿದ್ದೆ. ನಮ್ಮ ಚಿನ್ನುಗೆ ಡ್ಯಾನ್ಸ್ದು ಎಕ್ಸಾಮ್ ಇತ್ತಲ್ಲ, ಅವತ್ತು ಒಂದಿನ ಹಾಕ್ಕೊಂಡಿದ್ದೆ. ಅದಾದಮೇಲೆ ಈ ಡ್ರೆಸ್ನ ಹಾಕೇ ಇಲ್ಲ ನಾನು. ಇವತ್ತು ಮನೇಲೇ ಇರೋದಲ್ವ, ಹೆಂಗಿದ್ರು ಹಾಗೆ ಇಟ್ಬಿಟ್ಟಿದ್ದೀನಿ ಇದನ್ನು ತಂದಾಗಿಂದ. ಒಂದು ಸರಿನಾರು ಹಾಕ್ಕೊಳ್ಳೋಣ, ಮನೇಲಾರು ಇನ್ಮೇಲಿಂದ ಹಾಕ್ಕೊಳ್ಳೋಣ ಅಂತೇಳಿ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಇವತ್ತು ನಂಗೆ ಅಷ್ಟು ಅನ್ಕಂಫರ್ಟೇಬಲ್ ಫೀಲ್ ಆಯ್ತು, ನನಗೆ ಹಾಕ್ಕೊಳಕ್ಕಾಗಲಿಲ್ಲ. ನನಗೆ ಹೇಗೆ ಅಂತ ಅಂದರೆ ಡ್ರೆಸ್ಸು ಚೆನ್ನಾಗಿ ಕಾಣಿಸಿದ್ರೂ ಅಷ್ಟೇ, ಚೆನ್ನಾಗಿ ಕಾಣಿಸ್ದೇ ಇದ್ರೂ ಅಷ್ಟೇ, ನನಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದನ್ನೇ ನಾನು ಚೂಸ್ ಮಾಡ್ತೀನಿ. ನನಗೆ ಒಂಥರ ನನಗೆ ಆರಾಮಾಗಿರಬೇಕು, ನನಗೆ ಅದ್ರದ್ದೇ ಒಂಥರ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗಬಾರ್ದು. ನಾನು ಬಟ್ಟೆ ಹಾಕ್ಕೊಂಡು ಒಂಥರ ರಿಲ್ಯಾಕ್ಸಿಂಗ್ ಆಗಿರಬೇಕು, ಆ ಥರ ಇದ್ದರೆ ಮಾತ್ರ ನಾನು ಚೂಸ್ ಮಾಡ್ತೀನಿ ಬಟ್ಟೆಗಳನ್ನ. ನೀವು ಹೇಗೆ ಕಮೆಂಟ್ ಮಾಡಿ ತಿಳಿಸಿ. ಕೆಲವ್ರಿಗೆ ಹೆಂಗೆ ಅಂತಂದರೆ ಚೆನ್ನಾಗಿ ಕಂಡ್ರೆ ಓಕೆ, ಸ್ವಲ್ಪ ಅನ್ಕಂಫರ್ಟೇಬಲ್ ಇದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಆದರೆ ನನಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ, ಡ್ರೆಸ್ಸು ಹಿಂಗೆ ಅಂತ ಹೇಳಿ. ಹಾಗಾಗಿ ನನಗೆ ಕಂಫರ್ಟೇಬಲ್ ರಿಲ್ಯಾಕ್ಸಿಂಗ್ ಆಗಿರುವಂಥ ಡ್ರೆಸ್ನ ಮಾತ್ರ ಚೂಸ್ ಮಾಡ್ತೀನಿ ನಾನು ಹಾಕ್ಕೊಳ್ಳೋದಕ್ಕೆ. ತೊಗೊಂಡಿದ್ರು ಕೂಡ ನಾನು ಅದನ್ನು ಹಾಗೆ ಬಿಟ್ಬಿಟ್ಟಿರ್ತೀನಿ, ಹಾಕ್ಕೊಂಡೇ ಇರಲ್ಲ. ಇನ್ನು ನಾನು ಮಕ್ಕಳನ್ನ ಕರ್ಕೊಂಡು ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ. ಮಕ್ಕಾನ ಅಂದರೆ ಲೋಟಸ್ ಸೀಡ್ಸ್ದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು, ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲದ ಪಾಕದ ಥರ ರೆಡಿ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿರೋ ಅಂಥ ಲೋಟಸ್ ಸೀಡ್ಸ್ನ ಅದ್ರ ಒಳಗಡೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗುತ್ತೆ. ಒಂಥರ ಸ್ನ್ಯಾಕ್ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ. ಆಗಾಗ ಮಾಡ್ತಾಯಿರ್ತೀನಿ ನಾನು ಇದನ್ನು. ನಮ್ಮ ಬೆಳ್ಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಕೃಷ್ಣನೂ ತಿಂತಾನೆ, ಆದರೆ ಅವ್ನು ಇವಾಗ ಆಟಾಡೋಕ್ಕೆ ಹೋಗಿದ್ದಾನೆ ಆಲ್ರೆಡಿ. ಅವನಿಗೆ ಹಾಲಿದ್ರೆ ಸಾಕು, ಹಾಲು ಕುಡ್ಕೊಂಬಿಟ್ಟು ಆಟ ಆಡ್ತಾ ಇರ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಹಾಲು ಕುಡಿತಾನೆ, ಮತ್ತೆ ಹೋಗ್ತಾನೆ. ಒಟ್ಟಲ್ಲಿ ಒಂದು 2-3 ಸರಿ ಹಾಲು ಕುಡಿದ್ಬಿಡ್ತಾನೆ ಸಂಜೆ ಬಂದಮೇಲೆ. ಬೇರೆ ಅಷ್ಟು ಸ್ನ್ಯಾಕ್ಸ್ ಇಷ್ಟಪಡೋದಿಲ್ಲ ಅವನು ತಿನ್ನೋದಕ್ಕೆ. ಇವಾಗ ನಮ್ಮ ಚಿನ್ನುಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂಚೂರು ಪಾಕ ಥರ ಮಾಡೋಣ ಅಂತೇಳಿ ನೀರು ಹಾಕಿದ್ನ. ಡೈಲಿ ರಾತ್ರಿ ಜಗ್ಗಲ್ಲಿ ನೀರು ತುಂಬಿಸಿಡ್ತೀನಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ತುಂಬಿಸಿಟ್ಬಿಟ್ಟಿದ್ದೀನಿ ಇವತ್ತು. ಹಾಗಾಗಿ ಅಂದರೆ ಜಗ್ ನೀರು ಯಾರೂ ಯೂಸ್ ಮಾಡಲ್ಲ, ನಾನೇ ಯೂಸ್ ಮಾಡೋ ಅಂಥದ್ದು. ಸ್ವಲ್ಪ ತುಂಬ ತುಂಬಿಟ್ಟಿದೆ, ಒಂಚೂರು ಚಲ್ತು ಸ್ಟವ್ ಮೇಲೆಲ್ಲ ಕೆಳಗೆಲ್ಲ ಚೆಲ್ಬಿಡ್ತು, ಅದನ್ನು ಒರೆಸ್ಕೊಂಡೆ ಸ್ವಲ್ಪ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಕೂಡ ಸೇರಿಸ್ಕೊಂಡಿದ್ದೀನಿ. ಎಳ್ಳು ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಪಾಕ ಎಲ್ಲ ರೆಡಿ ಆಗಿದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಮಕಾನ ಏನು ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಸಖತ್ತಾಗಿರುವಂಥ ಸ್ನ್ಯಾಕ್ ರೆಡಿ ಆಗುತ್ತೆ. ಹಾಗೆಯೇ ಇವಾಗ ಇನ್ನೊಂದು ಏನಾಯಿತು ಅಂದರೆ, ನಾನಿಲ್ಲಿ ಬಾಣಲಿಯಲ್ಲಿ ಅಂದರೆ ಈ ಪ್ಯಾನಲ್ಲಿ ಆ ಮಕಾನನ ಹಾಕಿದ್ನ ಅಂದರೆ ಲೋಟಸ್ ಸೀಡ್ಸ್ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಕ್ಕೆ ಅಂತ ಹಿಂಗೆ ಇಟ್ಕೊಳ್ತಾ ಇದ್ದೆ. ಅದರಲ್ಲಿ ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಅಂದರೆ ಟ್ರೈಪಾಡ್ ಸೆಟ್ ಮಾಡೋಕ್ಕೆ ಹೋಗಿ ಒಂದು 4-5 ಏನಾಯಿತು ಸ್ವಲ್ಪ ಬರ್ನ್ ಆಗೋಯ್ತು. 1-2 ಎತ್ತಿದೆ, ಇನ್ನೂ 4 ಚೆನ್ನಾಗೇ ಇತ್ತು. ಒಂದು ಸ್ವಲ್ಪ ಬರ್ನ್ ಆಗಿದೆ ಕೆಳಗಡೆ, ಪರವಾಗಿಲ್ಲ. ನಮ್ಮ ಚಿನ್ನು ಇರಲಿ ಮಮ್ಮಿ ಚೆನ್ನಾಗಿರುತ್ತೆ ಹಾಕು, ಅದನ್ನು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಬೆಲ್ಲ ಜೊತೆ ಮಿಕ್ಸ್ ಆದರೆ ಅದನ್ನೇನು ತೆಗಿಬೇಡ ಅಂತ ಅಂದ್ಲು. ಹಾಗಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಫೈನಲಿ ಈ ರೀತಿ ಫುಲ್ಲು ಕಂಪ್ಲೀಟ್ ಡ್ರೈ ಆಗುತ್ತೆ, ಆವಾಗ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ಇವಾಗ ಬೌಲಿಗೆ ಹಾಕಿ ಒಂಚೂರು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ತಿಂದರೆ ಅದು ಒಂಥರ ಗಟ್ಟಿಯಾಗಿಬಿಡುತ್ತೆ ಫುಲ್ ಕಂಪ್ಲೀಟಾಗಿ.
ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕುರುಮ್ ಅಂತ ಹೇಳಿ. ಖಾರ ಕೂಡ ಮಾಡ್ತೀನಿ ನಾನು ಇದರಲ್ಲಿ, ಮಿಕ್ಸ್ಚರ್ ಎಲ್ಲ ಮಾಡಿದ್ದೆ, ಅದನ್ನೆಲ್ಲ ತಿಂತಾರೆ ನಮ್ಮ ಮನೇಲಿ, ಇಷ್ಟ ಆಗುತ್ತೆ. ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ. ಇವತ್ತು ಹೇಗಿದ್ರು ವೀಡಿಯೋ ಮಾಡ್ತಾ ಇದ್ನಲ್ಲ, ಹಾಗಾಗಿ ಇದನ್ನು ಕೂಡ ಶೂಟ್ ಮಾಡಿಕೊಂಡೆ ಅಷ್ಟೇ ಸಿಂಪಲ್ಲಾಗಿ. ಹೆಂಗಿದೆ? ತುಂಬ ದಿನ ಆಗಿತ್ತಲ್ಲ ಮಾಡಿದೆ, ಅವಾಗ ಮಾಡಿದ್ದು. ಚೆನ್ನಾಗಿದೆಯಾ? ಇವಾಗ ನಾನಿಲ್ಲಿ ಬೆಳಗ್ಗೆ ತೊಳೆದಿರೋ ಪಾತ್ರೆ ಜೋಡಿಸ್ಬೇಕು. ನನಗೆ ಇವಾಗ ಲಂಚ್ ಬಾಕ್ಸು ಇದೆಲ್ಲ ಇದೆ, ತೊಳಿಬೇಕು. ಇದನ್ನು ಆಮೇಲೆ ತೊಳಿತೀನಿ. ಫಸ್ಟ್ ಇದನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಇವಾಗ ಪಾತ್ರೆ ಎಲ್ಲ. ನನಗೆ ಹೇಗೆ ಅಂತ ಅಂದರೆ, ಈ ಬಟ್ಟೆ ಎಲ್ಲ ಒಣಗಾಕ್ಬಿಡ್ತೀನಿ, ಮತ್ತು ಒಗೆಯೋದು ಒಣಗಾಕೋದು ಎಲ್ಲ ಮಾಡ್ತೀನಿ. ಮಡಚಿ ಇಡೋದು ಕಷ್ಟ, ಮಡಚಿ ಇಟ್ಬಿಡ್ತೀನಿ ಒಂದೊಂದು ಸರಿ, ಎತ್ಬಿಟ್ಟು ಕಬೋರ್ಡಲ್ಲಿ ಇಡೋದು ಕಷ್ಟ, ಮಡಚಿ ಹಾಗೆ ಟೇಬಲ್ ಮೇಲೆ ಇರುತ್ತೆ, ಈ ಥರ ಮಾಡ್ತೀನಿ. ಪಾತ್ರೆಗಳು ಅಷ್ಟೇ ಎಲ್ಲ ಬೆಳಗ್ಗೆ ತೊಳಿತೀನಿ, ಆನ್ ಟೈಮ್ ಎಲ್ಲ ಮಾಡ್ಕೊಂಬಿಡ್ತೀನಿ. ಆದರೆ ಅದನ್ನು ಜೋಡಿಸೋದು ಮತ್ತೆ ಎತ್ತಿ ಜೋಡಿಸ್ಬೇಕಲ್ಲ, ಅದು ಒಂಥರ ಹಿಂಸೆ ನನಗೆ. ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಒಂಥರ ನನಗೆ ಕಿರಿಕಿರಿ ಅಂತ ಅನಿಸುತ್ತೆ ಯಾವಾಗಲೂ ಅಷ್ಟೇ. ಎಲ್ಲ ಮೇನ್ ಕೆಲಸಗಳೆಲ್ಲ ಮಾಡ್ಕೊಳ್ತೀನಿ, ಸಣ್ಣ ಪುಟ್ಟ ಕೆಲಸಗಳು ಒಂಥರ ಕಿರಿಕಿರಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇನ್ನು ನಾವು ಹೆಣ್ಮಕ್ಳು ಆಗಾಗ ಮೆಕ್ಯಾನಿಕ್ಗಳು ಆಗ್ತಾ ಇರಬೇಕಾಗುತ್ತೆ. ಈ ಕುಕ್ಕರ್ ಹ್ಯಾಂಡಲ್ಗೋಸ್ಕರ, ಈ ಕುಕ್ಕರ್ ಹ್ಯಾಂಡಲ್ಲು ಆಗಾಗ ಕಿತ್ತೋಗ್ತಾ ಇರುತ್ತಲ್ಲ, ಅದನ್ನೆಲ್ಲ ಟೈಟ್ ಮಾಡೋದಕ್ಕೆ, ಲೂಸ್ ಆದಾಗ ಟೈಟ್ ಮಾಡೋದಕ್ಕೆ ಎಲ್ಲ ನಾವು ಸ್ವಲ್ಪ ಮೆಕ್ಯಾನಿಕ್ಗಳು ಆಗಬೇಕಾಗುತ್ತೆ. ನಾನು ಕೂಡ ನಮ್ಮನೆ ಕುಕ್ಕರ್ದು ಹ್ಯಾಂಡಲ್ಲು ಕಿತ್ತೋಗ್ಬಿಡ್ತು ತೊಳಿಬೇಕಿದ್ರೆ ಪಾತ್ರೆ, ಹಾಗಾಗಿ ಅದನ್ನು ನಾನು ಏನು ಮಾಡಿದೆ, ಯಾವುದೋ ಯೋಚನೆಯಲ್ಲಿ ಉಲ್ಟಾ ಹಾಕ್ಬಿಟ್ಟಿದ್ದೆ. ಆಮೇಲೆ ಅದನ್ನು ನೋಡಿಬಿಟ್ಟು ಏನು ನಮ್ಮ ಚಿನ್ನೂ ಅವ್ರ ಡ್ಯಾಡಿನೂ ಇಬ್ಬರು ನನ್ನ ಆಡ್ಕೊಂಡಿದ್ದು. ಆಮೇಲೆ ಇವತ್ತು ಅದನ್ನು ಬಿಚ್ಚಿಬಿಟ್ಟು ಮತ್ತೆ ನೀಟಾಗಿ ಕರೆಕ್ಟಾಗಿ ಹಾಕಿ ಎಲ್ಲ ಜೋಡಿಸಿ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಇವಾಗ ಮತ್ತೆ ಗಲೀಜಾಗುತ್ತೆ, ಯಾಕಂದರೆ ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸಂಜೆ ಊಟಕ್ಕೆ ನಾನು ಇವತ್ತು ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಅಂದ್ಕೊಂಡೆ ಮೊಟ್ಟೆ ಕೈಮಾ ಸಾರು ಮಾಡಿಬಿಡೋಣ. ಒಂದು ಸರಿ ಮಾಡಿದ್ದೆ, ರೆಸಿಪಿ ಕೂಡ ತೊಗೊಂಡಿದ್ದೆ, ಆದರೆ ಅದನ್ನು ಏನೋ ನಾನು ಪಬ್ಲಿಷ್ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದರದ್ದು ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ರೆಸಿಪಿ ತೊಗೊಂಡಿದ್ದೆ, ಸಖತ್ತಾಗಿ ಬಂದಿದ್ದು ಅವಾಗೂ ಕೂಡ, ಇವಾಗೂ ಕೂಡ ಚೆನ್ನಾಗಿಯೇ ಬಂದಿತ್ತು ಇವತ್ತು ಕೂಡ. ಇವಾಗ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸಿಪ್ಪೆ ಕೂಡ ತಕ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಬೇಕಾಗುತ್ತೆ ಈ ಸಾರಿಗೆ, ಹಾಗಾಗಿ ಅದಾದ ನಂತರ ಈರುಳ್ಳಿನ ಸ್ವಲ್ಪ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ, ಸ್ವಲ್ಪ ಕಣ್ಣು ಉರಿಯೋದಿಲ್ಲ ಅಂತ ಹೇಳಿ. ಇಲ್ಲಾಂದರೆ ನನಗೆ ತುಂಬ ಕಣ್ಣು ಉರಿಯುತ್ತೆ ಈರುಳ್ಳಿ ಹೆಚ್ಚಬೇಕಿದ್ರೆ, ಅದಕ್ಕೋಸ್ಕರ. ಇವಾಗ ನಾನಲ್ಲಿ ಮೊಟ್ಟೆ ಕೂಡ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಮೊಟ್ಟೆ ಬೇಯಿಸ್ಕೋಬೇಕು ಫಸ್ಟು, ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ನೀವು ಬೇಯಿಸ್ಕೊಳ್ಳಿ. ನಮ್ಮ ಮನೆಗೆ ನಾವು 5 ಜನಕ್ಕೆ ಒಂದು 6 ಮೊಟ್ಟೆ ಏನೋ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ, ನಾನು 6-7 ಹಾಕಿದ್ದೀನಿ. ಇಷ್ಟನ್ನು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಶುಂಠಿ ಕೂಡ ಸಿಪ್ಪೆ ತಗೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇನ್ನು ಈ ಸೊಪ್ಪಿನ ಬಗ್ಗೆ ಒಂದಷ್ಟು ವೀಡಿಯೋಗಳನ್ನ ನೋಡಿಬಿಟ್ಟು ನನಗಂತೂ ಈ ಸೊಪ್ಪು ತಿನ್ನೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಅಷ್ಟು ಮಟ್ಟಿಗೆ ಇದು ಆ ವಿಡಿಯೋ ನೋಡ್ಬಿಟ್ಟು ಹಂಗೆ ಅನಿಸುತ್ತೆ. ಬಟ್ ಅವ್ರು ವಿಡಿಯೋ ಮಾಡಿರೋದ್ರಲ್ಲೂ ತಪ್ಪು ಅಂತ ಏನು ಅನಿಸೋದಿಲ್ಲ, ಯಾಕಂದರೆ ಅವ್ರು ಏನಿದೆ ಅದನ್ನು ತೋರಿಸಿದ್ದಾರೆ. ಬಟ್ ನಮಗೆ ತಿಂತೀವಲ್ಲ ನಾವು, ಅವರು ಕೂಡ ತಿಂತಾರೆ, ನಾವು ಕೂಡ ತಿಂತೀವಿ. ಆದಷ್ಟು 4-5 ಸರಿ ತೊಳೆದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬ ನೀಟಾಗಿ ತೊಳ್ಕೊಳೋದು, ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ತೊಳ್ಕೊಳೋದು, ಈ ಥರ ಮಾಡ್ತೀನಿ ಆದಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲದನ್ನು ಇನ್ನು ನಾವೇ ಕೂಡ ಬೆಳ್ಕೋಬೋದು. ಅಂದರೆ ಒಂದು ಸ್ಕ್ವೇರ್ ಥರ ದೊಡ್ಡ ಪಾಟ್ ತೊಗೊಂಡು ಅದರೊಳಗಡೆ ಕೊತ್ತಂಬರಿ ಸೊಪ್ಪಿನ ಬೀಜ, ಹಾಗೆಯೇ ಮೆಂತ್ಯ ಸೊಪ್ಪಿನ ಬೀಜ, ಪುದೀನ, ಮತ್ತು ಇದು ಏನಪ್ಪ ಪಾಲಕ್ಕು, ಈ ಥರ ಎಲ್ಲ ಹಾಕ್ಕೋಬೋದು, ಬೆಳ್ಕೋಬೋದು. ಮನೆಯಲ್ಲೇ ಆಪ್ಷನ್ ಇದೆ ನಮಗೆ. ಆದರೆ ನಾವು ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಅದಕ್ಕೋಸ್ಕರ ನನಗೇನೋ ಆಸೆ ಇದೆ ಆ ಥರ ಎಲ್ಲ ಮಾಡಬೇಕಂತ. ಆದರೆ ನಮಗೆ ಜಾಗದ್ದು ಒಂದು ಪ್ರಾಬ್ಲಮ್ ಇದೆ. ನಾವಿರೋದು ಬೇರೆಯವ್ರ ಮನೆ ಆಗಿರೋದ್ರಿಂದ ತುಂಬ ಗಲೀಜಾದರೆ ಅವರು ಏನಾದರೂ ಅನ್ಬೋದು. ಪಾಟೆಲ್ಲ ಇಟ್ಬಿಟ್ಟು ಸ್ವಲ್ಪ ಗಲೀಜಾಗುತ್ತೆ, ಪಾಟೆಲ್ಲ ಇಡ್ತೀವಂದರೆ. ಹಾಗಾಗಿ ಒಂದು ಸ್ವಲ್ಪ ಭಯ ಅಷ್ಟೇ, ಇನ್ನೇನಿಲ್ಲ. ತುಂಬ ಗಲೀಜು ಮಾಡಿದ್ರೆ ಆಮೇಲೆ ಹೋಗಬೇಕಿದ್ರೆ ಅದೆಲ್ಲದಕ್ಕೂ ನಾವು ಮತ್ತೆ ಪೇ ಮಾಡಬೇಕಾಗತ್ತೆ. ಹಾಗಾಗಿ ಆ ರೀತಿ ಸ್ವಲ್ಪ ಯೋಚನೆ ಮಾಡ್ತೀನಿ ನಾನು. ಇನ್ನು ಈ ಕಡೆ ಮೊಟ್ಟೆ ಕೂಡ ಬೇಯ್ತಾ ಇದೆ. ಆ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹುರ್ಗಡ್ಲೆ ಕೂಡ ಪುಡಿ ಮಾಡಿ ಹಾಕ್ಕೋಬೇಕು, ಅಂದರೆ ಕೈಮಾಗೆ. ಅದಕ್ಕೆ ಹುರ್ಗಡ್ಲೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕೇಳಿದ್ರಿ, ನಿಮ್ಮ ಮಿಕ್ಸಿ ಯಾವುದು, ಏನು ಕಾಸ್ಟು ಏನು ಅಂತ ಹೇಳಿ. ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿದ್ದೆ, ನಾವು ತೊಗೊಂಡಾಗ ಎಷ್ಟಾಯಿತು ಏನು ಅಂತ ಹೇಳಿ. ಇದು ಬಂದು ಪ್ರೀತಿ ಝೋಡಿಯಾಕ್. ಇದನ್ನು ನಾವು ರಿಲಯನ್ಸ್ ಡಿಜಿಟಲಲ್ಲಿ ತೊಗೊಂಡಿರೋ ಅಂಥದ್ದು. ನಾವು ತೊಗೊಂಡಾಗ ಇದ್ರ ಪ್ರೈಸು 10,000. ಇವಾಗ ಆನ್ಲೈನಲ್ಲೆಲ್ಲ ಕಡಿಮೆನೇ ಇದೆ ಪ್ರೈಸ್ ಇದ್ರದ್ದು. ಆಫ್ಲೈನ್ ಬೇಕಂದರೆ ನೀವು ನೋಡಿ ಚೆನ್ನಾಗಿರೋದು ತೊಗೋಬೇಕು ಅಂತ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಲ್ಲ ಆನ್ಲೈನಲ್ಲಿ. ಆದರೆ ನಿಮಗೇನಾದರೂ
ಆಫ್ಲೈನಲ್ಲಿ ತೊಗೋಬೇಕು ಅಂತ ಅಂದರೆ ನೀವು ಹೊರಗಡೆ ತೊಗೋಬೋದು. ಆನ್ಲೈನ್ ಅಂತ ಅಂದರೆ ನಾನು ಈ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ, ಅದನ್ನು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಓಕೆನಾ. ಇನ್ನು ನಮ್ಮ ಮನೇಲಿ ತೆಂಗಿನಕಾಯಿ ಹೊಡಿಯೋ ಸೌಂಡ್ ಬಂದುಬಿಟ್ರೆ ಸಾಕು, ಇಬ್ಬರು ಮಕ್ಕಳನ್ನು ಲೋಟ ಹಿಡ್ಕೊಂಡು ಬಂದುಬಿಡ್ತಾರೆ. ನನಗೆ ಸ್ವಲ್ಪ ನೀರು ಬೇಕು, ನನಗೆ ಸ್ವಲ್ಪ ಕಾಯಿ ನೀರು ಬೇಕು ಅಂತ ಹೇಳಿ. ಎಳ್ನೀರಿಗಿಂತ ಅವ್ರಿಗೆ ಈ ತೆಂಗಿನಕಾಯಿ ಹೊಡೆದಿರೋ ನೀರಿದು ಟೇಸ್ಟ್ ಇಷ್ಟ ಆಗುತ್ತಂತೆ, ಚೆನ್ನಾಗಿರುತ್ತಂತೆ, ಸ್ವೀಟ್ ಆಗಿರುತ್ತಂತೆ. ಸ್ವೀಟಾಗಿ ಕೂಡ ಇತ್ತು, ಕಾಯಿ ಚೆನ್ನಾಗಿತ್ತು ಇದು ಹೊಡೆದಿದ್ದು. ಒಂಥರ ಹಣ್ಗಾಯಿ ಅಂತ ಅನ್ಸುತ್ತೆ, ಹಾಗಾಗಿ ಅದು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಅನ್ಸುತ್ತೆ ನೀರ್ದು. ಇಬ್ರು ಫುಲ್ಲು ಜಗಳ ಮಾಡಿಕೊಂಡು ನೀರು ಕುಡಿದ್ರು. ಈಗ ತೆಂಗಿನಕಾಯಿ ಕೂಡ ಸ್ವಲ್ಪ ತುರ್ಕೊಂಬಿಡೋಣ. ಅದ್ರ ಜೊತೆಗೆ ನಮ್ಮ ಕೃಷ್ಣಂಗೂ ಕೂಡ ಒಂದು ಸ್ವಲ್ಪ ಓದಿಸೋದಿತ್ತು, ಓದಿಸ್ಕೊಳ್ತಾನೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಯಾವತ್ತು ಈ ತರ ಪುಣ್ಯೂ ಅಲ್ಲ ಕಣೋ, ಇದು ಬೇಡ ಕಣ, ಕೊಂಬು ಇದು ಮಾತ್ರ ಸಾಕು ಕಣ. ನಮ್ಮ ಫ್ರೆಂಡ್ ಬುಕ್ಕಲ್ಲಿ ಇದೆ ಬರ್ದಿತ್ತು. ಅವ್ರು ಅದು ಬರೀತಾರೆ, ನೀನು ಕರೆಕ್ಟಾಗಿ ಬರೀ. ಪುಣ್ಯೂ ಅಲ್ಲ, ಪುಣ್ಯ, ನಾಗೆ ಯಾವತ್ತು ಅಷ್ಟೇ. ಇವಾಗ ಇಲ್ಲಿ ನಾನು ಕೈಮಾ ಸಾರಿಗೆ ಏನೇನು ಬೇಕು ಎಲ್ಲದನ್ನು ತೊಗೊಂಡಿದ್ದೀನಿ. ಮೊದಲನೇದಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮೆಣಸು ಮತ್ತು ತೆಂಗಿನಕಾಯಿ ತುರಿ ಒಂದು ಹೋಳಿನಷ್ಟು, ಹಾಗೆಯೇ ಒಂದು ಸ್ವಲ್ಪ ಹುರ್ಗಡ್ಲೆ. ಈರುಳ್ಳಿ ಆದಷ್ಟು ಕಡಿಮೆ ತೊಗೋಬೇಕು, ನಾನ್ ವೆಜ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು ಎಲ್ಲದಕ್ಕೂ, ಯಾಕೆಂದರೆ ಸ್ವೀಟ್ ಬಂದುಬಿಡುತ್ತೆ. ನಾನಿಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಚಮಚದಷ್ಟು ಧನಿಯಾ ಪುಡಿ, 2 ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು. ಅವನತಿ ನೋಡಿ, ಅವನತಿ ಕರೆಕ್ಟ್ ಆಗಿದೆ. ಆರಂಭ ಪ್ರಾರಂಭ, ಆರಂಭ ಪ್ರಾರಂಭ, ಆರಂಭ ಅಂತ್ಯ, ಅಂತ್ಯ, ಆಗಿನ, ಅಗ್ನಿ, ಅದು ಅಗ್ನಿ, ಬೆಂಕಿ, ಜಗತ್ತೆ, ಜಗತ್ತೆ ಅಲ್ಲ, ಅದು ಜಗತ್ತು, ಜಗತ್ತು, ಪ್ರಪಂಚ ಬರುತ್ತೆ. ನಾನು ಇಲ್ಲಿ ಮೊಟ್ಟೆ ಕೈಮಾ ಸಾರಿಗೆ ಮೊಟ್ಟೆನ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ತುರ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನೂ ಒಂದು ವಿಧಾನದಲ್ಲಿ ಮಾಡ್ತಾರೆ, ಅಂದರೆ ಹಸಿ ಮೊಟ್ಟೆನೇ ಒಡೆದು ಹಾಕ್ಕೊಂಡು ಅದಕ್ಕೆ ಹುರ್ಗಡ್ಲೆ ಪುಡಿ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಉಂಡೆ ಮಾಡಿಕೊಂಡು ಅದನ್ನು ಸಾಂಬಾರು ಥರ ಮಾಡ್ಕೋಬೋದು. ಅಂದರೆ ಈಗೇನು ಮಸಾಲೆ ರುಬ್ಬಿದ್ದೀನಲ್ವ ಅದನ್ನು ಸಾಂಬಾರು ಇಟ್ಬಿಟ್ಟು ಉಂಡೆ ಮಾಡಿ ಅದರೊಳಗಡೆ ಹಾಕಿ ಬೇಯಿಸುವಂಥದ್ದು. ಈ ರೀತಿ ಕೂಡ ಮಾಡ್ಬೋದು. ಅದು ಅಲ್ಲದೆ ಈ ಥರ ಇನ್ನೊಂದು ಥರ ಅಂದರೆ ತುರ್ಕೊಂಡು ಬೇಯಿಸ್ಕೊಂಡು ತುರ್ಕೊಂಡು ಮಾಡೋ ಥರ ಕೂಡ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಸ್ವಲ್ಪ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಅಷ್ಟೇ. ಇವಾಗ ನಾನಿಲ್ಲಿ ಎಲ್ಲ ಮೊಟ್ಟೆನೂ ತುರ್ಕೊಂಬಿಟ್ಟು ಅದಾದ ನಂತರ ಅದಕ್ಕೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಅಂಥ 1 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನಂತರ ಹುರ್ಗಡ್ಲೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನೇನು ಹುರ್ಗಡ್ಲೆ ಪುಡಿನ ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಅದಾದ ನಂತರ ರುಬ್ಬಿರೋ ಮಸಾಲೆ ಇದೆಯಲ್ಲ ಅದರಲ್ಲಿ ಕೂಡ ಒಂದು 2ರಿಂದ 3 ಚಮಚದಷ್ಟು ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರೋ ಮಸಾಲೆನ ನಾವು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ಕುದಿ ಬಂದ ಮೇಲೆ ಇಲ್ಲಿ ನಾವೇನು ಉಂಡೆ ಕಟ್ತೀವಲ್ಲ ಈ ಉಂಡೆನ ಅದರೊಳಗಡೆ ಮಾಮೂಲಿ ಕೈಮಾ ಸಾರು ಮಾಡ್ತೀವಲ್ಲ ಅದೇ ರೀತಿ ಮಾಡುವಂಥದ್ದು. ಇವಾಗ ಇಲ್ಲಿ ನಾನು ಒಂದು ಮೊಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೈಂಡಿಂಗೋಸ್ಕರ. ಆಮೇಲೆ ಉಪ್ಪು ಮೊದಲೇ ಹಾಕ್ಕೊಂಬಿಡಿ, ನಾನು ಮರ್ತೋಯ್ತು ಹಾಕೋದು, ಹಾಗಾಗಿ ಕೊನೆಯಲ್ಲಿ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಂಡೆಗಳಾಗಿ ಮಾಡಿ ಇದನ್ನು ಇಟ್ಕೋಬೇಕು. ಈ ಕಡೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಯಾವ ಪಾತ್ರೆ ಬೇಕೋ ಆ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಹಾಗೆಯೇ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆಯೇ ಒಂದು ಟೊಮ್ಯಾಟೊ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದೆರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಟೊಮ್ಯಾಟೊನ ರುಬ್ಬೋದಕ್ಕೆ ಹಾಕ್ಕೋಬೋದು, ನಾನಿಲ್ಲಿ ಕಟ್ ಮಾಡಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡೂ ಚೆನ್ನಾಗಿ ಫ್ರೈ ಆಗಿ ಅಂದರೆ ಕರ್ಗೋ ಥರ ಆಗಬೇಕು ಟೊಮ್ಯಾಟೊ ಎಲ್ಲ, ಆ ಥರ ನಾವು ಇದನ್ನು
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ. ಅದಾದ ನಂತರ ನಾವು ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೋಬೇಕು. ರುಬ್ಬಿರೋ ಮಸಾಲೆ ಹಾಕಿ ನೀರು ಸಾಂಬಾರಿಗೆ ನಮಗೆ ಎಷ್ಟು ಬೇಕು ಆ ಹದದಲ್ಲಿ ನೀರನ್ನ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಹಾಗೆಯೇ ನಾವು ಆಲ್ರೆಡಿ ಅದೇನು ಕೈಮಾ ಉಂಡೆಗೆ ಅಂದರೆ ಎಗ್ ಕೈಮಾ ಉಂಡೆ ಏನು ಮಾಡಿದ್ದೀವಿ ಅದಕ್ಕೆ ಉಪ್ಪನ್ನ ಹಾಕಿರೋದ್ರಿಂದ ನಾವು ನೋಡಿಕೊಂಡು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಕುದಿಯೋದಕ್ಕೆ ಬಿಡಬೇಕು ಇದನ್ನು. ಇದು ಒಂದು ರೌಂಡು ಕುದಿ ಬಂದಾದ ನಂತರ ನಾವು ಏನು ಉಂಡೆನ ಮಾಡಿಟ್ಕೊಂಡಿದ್ದೀವಿ ಅದನ್ನು ಈ ಸಾಂಬಾರು ಒಳಗಡೆ ಹಾಕಿಬಿಟ್ಟು ಮತ್ತೆ ಕುದಿಸಿದ್ರೆ ಸಖತ್ತಾಗಿರೋಂಥ ಕೈಮಾ ಉಂಡೆ ಸಾರು ರೆಡಿ ಆಗುತ್ತೆ. ಹಾಗೆಯೇ ಇವತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಮುದ್ದೆದು ರೆಸಿಪಿ ಕೂಡ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಬೌಲಷ್ಟು ನೀರನ್ನ ತೊಗೊಂಡಿದ್ದೀನಿ. ಅದರಲ್ಲಿ 1.5 ಬೌಲಷ್ಟು ನೀರನ್ನ ಪಾತ್ರೆನಲ್ಲಿ ಹಾಕ್ಕೊಂಡು ಇನ್ನೊಂದು ಅರ್ಧ ಬೌಲ್ ಹಾಗೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಒಂದು ಹಿಟ್ಟು ಮತ್ತು ನೀರಿನ ಮಿಶ್ರಣನ ಈ ಒಂದು ನೀರೇನು ಕಾಯೋದಕ್ಕೆ ಇಟ್ಟಿದ್ದೆ ನಾನು ಮುದ್ದೆಗೆ ಅದ್ರ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಒಂದು ವಿಧಾನನ ನಮ್ಮ ಹಳ್ಳಿ ಕಡೆ ಏನಂತ ಅಂದರೆ ಕೊಟ್ಟರೆ ಕಲಸಿ ಹಾಕೋದು ಅಂತ ಹೇಳ್ತಾರೆ. ಅಂದರೆ ಮುದ್ದೆಗೆ ಈ ರೀತಿ ಮಾಡೋದ್ರಿಂದ ಗಂಟಾಗೋದಿಲ್ಲ ಅಂತ ಹೇಳಿ. ನಾನು ರಾಗಿ ಗಂಜಿ ಕೂಡ ಇದೇ ರೀತಿ ಮಾಡೋ ಅಂಥದ್ದು. ನೀರು ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ರಾಗಿ ಗಂಜಿ ಅಂದರೆ ರಾಗಿ ಅಂಬ್ಲಿ ಥರ ಮಾಡ್ತೀನಲ್ಲ ಅದನ್ನು ಇದೇ ರೀತಿ ಮಾಡೋದು. ಈ ಕಡೆ ಇನ್ನು ಸಾಂಬಾರು ಕುದೀತಾ ಇತ್ತು, ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಅಂಥ ಕೈಮಾ ಉಂಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಯಾವುದೇ ರೀತಿ ಮಿಕ್ಸ್ ಮಾಡಬಾರ್ದು. ನಾವು ಎಲ್ಲ ಉಂಡೆಗಳನ್ನ ಅದರೊಳಗಡೆ ಹಾಗೆ ಹಾಕ್ಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು. ಸಾಂಬಾರು ರೆಡಿ ಆಗಿಬಿಡುತ್ತೆ. ಈ ಕಡೆ ಇನ್ನು ಮುದ್ದೆಗೆ 1 ಚಮಚ ತುಪ್ಪ ಅಥವಾ 1 ಚಮಚ ಎಣ್ಣೆ ಹಾಕ್ಕೋಬೇಕು. ಅದಾದ ನಂತರ ಹಿಟ್ಟು ಮಿಕ್ಕಿರೋ ಅಂಥ ಹಿಟ್ಟು ಅಂದರೆ ನಾನು ಯಾವಾಗಲೂ ಅಳತೆ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ. ಅಂದರೆ 1 ಕಪ್ಪು ನೀರಿಗೆ ಅರ್ಧ ಕಪ್ಪು ಹಿಟ್ಟು. ಇಲ್ಲಿ 2 ಕಪ್ ನೀರಿಗೆ ನಾನು 1 ಕಪ್ಪಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂದರೆ 2 ಕಪ್ ನೀರು ತೊಗೊಂಡಿದ್ದೀನಿ, 1 ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ. ನಾನೇನು ಹಿಟ್ಟಿನ ಬಾಕ್ಸಿನ ಒಳಗಡೆ ಹಾಕಿದ್ದೀನಲ್ವ ಕಪ್ಪು, ಸೇಮ್ ಕಪ್ಪು ನಮ್ಮನೇಲಿ ಇನ್ನೊಂದಿದೆ. ಅದೇ ಅಳತೆನಲ್ಲಿ ನಾನು ಯಾವಾಗಲೂ ಮುದ್ದೆ ಮಾಡುವಂಥದ್ದು. ಹಾಗಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಕರೆಕ್ಟಾಗಿ ಯಾವುದೇ ರೀತಿ ಗಂಟಿಲ್ಲದೆ ಚೆನ್ನಾಗಿ ಬರುತ್ತೆ. ನೀವು ಕೂಡ ಈ ರೀತಿ ಬೆಣ್ಣೆ ಹಂಗೆ ಸಾಫ್ಟಾಗಿರೋ ಅಂಥ ಮುದ್ದೆನ ಮಾಡಬೇಕು ಗಂಟಿಲ್ಲದೆ ಅಂತ ಅಂದರೆ ಈ ರೀತಿ ಹಿಟ್ಟನ್ನ ಸ್ವಲ್ಪ ಕಲಸಿ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಮೇಲ್ಗಡೆ ಹಿಟ್ಟು ಹಾಕಿ ಈ ಥರ ಕುದಿಸ್ಕೊಂಡ್ರೆ ಸಖತ್ತಾಗಿ ಮುದ್ದೆ ರೆಡಿ ಆಗುತ್ತೆ. ಈ ಕಡೆ ಕೈಮಾ ಉಂಡೆ ಸಾರು ಮುದ್ದೆ ಸಖತ್ತಾಗಿತ್ತು, ಮಾತ್ರ ತುಂಬಾ ಚೆನ್ನಾಗಿತ್ತು ಇವತ್ತಿನ ಡಿನ್ನರ್ ಅಂತ ಹೇಳ್ಬೋದು. ನೀವು ಕೂಡ ಮೊಟ್ಟೆ ಕೈಮಾ ಉಂಡೆ ಸಾರನ್ನ ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಪದೇ ಪದೇ ಮಾಡ್ತೀರಾ. ನಾರ್ಮಲಾಗಿ ನಾವು ಮೊಟ್ಟೆ ಸಾರನ್ನ ಮಾಡ್ತಾನೆ ಇರ್ತೀವಿ. ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಮಾಡಿಬಿಟ್ಟು ಅದಾದ ನಂತರ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇನ್ನೊಂದು ಸರಿ ನಾನು ಚಿಕನ್ ಕೈಮಾದು ಕೂಡ ತೋರಿಸ್ತೀನಿ. ಚಿಕನ್ ಕೈಮಾ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮಟನ್ದು ಆಲ್ರೆಡಿ ತೋರಿಸಿದ್ದೀನಿ ಅಂದ್ಕೊಳ್ತೀನಿ ನಾನು. ಮಟನ್ ಕೈಮಾದು ರೆಸಿಪಿ ಆಲ್ರೆಡಿ ಒಮ್ಮೆ ತೋರಿಸಿದೆ. ಇನ್ನೊಂದು ಸರಿ ಮಾಡಿದಾಗ ಮತ್ತೊಮ್ಮೆ ತೋರಿಸ್ತೀನಿ. ಇವಾಗ ಮುದ್ದೆ ಕೂಡಿಸಿದೆಲ್ಲ ಆಗಿದೆ. ಒಂದು 2 ನಿಮಿಷ ಹಾಗೆ ಬಿಟ್ಬಿಡೋಣ. ಅದಾದಮೇಲೆ ಮುದ್ದೆ ಕಟ್ಕೊಂಡ್ರೆ ರೆಡಿ ಆಗುತ್ತೆ. ನಾನು ಯೂಶ್ವಲಿ ನಮಗೆ ಮಾತ್ರನೇ ಮುದ್ದೆ ಇವಾಗ ಮಾಡ್ಕೊಳ್ತೀನಿ. ಅನಿಲ್ ಬಂದ ಮೇಲೇ ಮಾಡೋದು. ನನ್ನ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ, ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಕಲಿಸಿದ್ದೀರಾ ಮುದ್ದೆ ತಿನ್ನುವಂಥದ್ದು ಅಂತ ಹೇಳಿ. ನಮ್ಮ ಕೃಷ್ಣ ತುಂಬ ಇಷ್ಟಪಟ್ಟು ಮುದ್ದೆ ತಿಂತಾನೆ. ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ರಾಗಿ ಸರಿ ತಿಂದು ಅಭ್ಯಾಸ ಇದೆ. ಅಂದರೆ ಸೆರೆಲಾಕೆಲ್ಲ ನಾನು ಕಡಿಮೆ ತುಂಬ ಅವ್ರಿಗೆ ತಿನ್ನಿಸಿರೋ ಅಂಥದ್ದು. ರಾಗಿ ಸರಿನೇ ತುಂಬ ದೊಡ್ಡವರಾಗೋ ತನಕನೂ ಅವರು ರಾಗಿ ಸರಿ ತಿಂದಿದ್ದಾರೆ ಇಬ್ಬರೂ. ಓಡಾಡಬೇಕಿದ್ರೂ ಕೂಡ ನಾನು ರಾಗಿ ಸರಿ ತಿನ್ನಿಸಿದ್ದೀನಿ ಅವ್ರಿಗೆ. ಡೈಲಿ 1 ಟೈಮ್ ರಾಗಿ ಸರಿ, ಇನ್ನೊಂದು ಟೈಮ್ ಊಟ, ಈ ಥರ. ಇವಾಗ ಮುದ್ದೆ ಎಲ್ಲ ರೆಡಿ ಆಯಿತು. ಮಕ್ಕಳು ಕೂಡ ಮುದ್ದೆ ಊಟ ಮಾಡ್ತಾರೆ. ಹಾಗೆಯೇ ನಮ್ಮ ಕೃಷ್ಣ, ಮಮ್ಮಿ ನಿನ್ನ ಪಾತ್ರೆ ಎಲ್ಲ ಸ್ವಲ್ಪ ಎತ್ತಿಟ್ಕೋ, ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಶೆಲ್ಫ್ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದ. ಒಂದೊಂದ್ಸರಿ ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡೋದು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಮಕ್ಕಳು ಏನು ಮಾಡಿದ್ರು ಚಂದ ಅಂತ ಹೇಳ್ತಾರಲ್ವ, ಈ ರೀತಿ ಕೆಲಸಗಳೆಲ್ಲ ಮಾಡಿದಾಗ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಅದಾದ ನಂತರ ಇವಾಗ ಸಾಂಬಾರು ಸಖತ್ತಾಗಿ ರೆಡಿಯಾಗಿತ್ತು. ಸ್ಮೆಲ್ ಕೂಡ ಘಮ ಘಮ ಅಂತ ಇತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಟೇಸ್ಟು ಸಖತ್ತಾಗಿತ್ತು. ನಮ್ಮನೇಲಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು, ಅನಿಲ್ ಕೂಡ ಇಷ್ಟಪಟ್ಟರು. ಇನ್ನೂ ಇವತ್ತು ಕೂಡ ಇದೆ. ಅಂದರೆ ನಾನಿವಾಗ ವೆಡ್ನೆಸ್ಡೇ ಕೂತ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾ ಇರೋವಂಥದ್ದು. ಈಗ ಒಂದು ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ ಸಾಂಬಾರು. ಮುದ್ದೆ ಜೊತೆಗೆ ಕೈಮಾ ಉಂಡೆ ಸಾರು. ಇದಾಗಿತ್ತು ಇವತ್ತಿನ ನಮ್ಮ ಒಂದು ಡಿನ್ನರ್ ರೆಸಿಪಿ. ನಿಮಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಓಕೆನಾ? ತುಂಬ ಅನ್ಲಿಮಿಟೆಡ್ ತುಂಬ ಲಾಸ್ಟ್ ಟೈಮ್ ಮಾಡ್ದಂಗಿಂತ ಚೆನ್ನಾಗಿದೆ. ಹೌದಾ? ಲಾಸ್ಟ್ ಟೈಮ್ ಮಾಡಿದ್ದಕ್ಕಿಂತ ಚೆನ್ನಾಗಿದೆಯಾ? ಥ್ಯಾಂಕ್ ಯು ಕೃಷ್ಣ. ಟೇಸ್ಟಿ ಆಗಿದೆ. ಥ್ಯಾಂಕ್ ಯು. 100 ಔಟ್ ಆಫ್ 10. ಇದಕ್ಕೆ ಸಬ್ಸ್ಕ್ರೈಬ್ ಬೇಕೇ ಬೇಕು.
ಒಂದು ಸಬ್ಸ್ಕ್ರೈಬ್ ಅಂತೂ ಫ್ರೀಯಾಗಿ ಸಿಗುತ್ತೆ. ರೆಡ್ ಕಲರ್ ಕ್ಯೂಟ್ ಆಗಿದೆ, ಅದು ಹಿಂಗ್ ಮಾಡ್ಬಿಡಿ. ಊಟ ಆದಮೇಲೆ ಎಲ್ಲ ಕೆಲಸ ಮುಗೀತು ಅಂತಾನ? ಇಲ್ಲ, ಖಂಡಿತ ರಾತ್ರಿ ಹೊತ್ತು ಇದ್ದೇ ಇರುತ್ತಲ್ಲ ಕೆಲಸ. ಕಿಚನ್ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ. ರಾತ್ರಿ ಅಡುಗೆ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಗಲೀಜಾಗಿರುತ್ತೆ. ಹಾಗಾಗಿ ಏನು ಮಾಡ್ತೀನಿ ನಾನು, ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೇ ಮಲ್ಕೊತೀನಿ. ಯಾಕಂದರೆ ಬೆಳಗ್ಗೆ ಎದ್ದಾಗ ನನಗೆ ಕ್ಲೀನ್ ಮಾಡೋದಾ ಅಥವಾ ತಿಂಡಿ ಮಾಡೋದಾ, ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಾ, ಯಾಕಂದರೆ ಈಗ 2 ಟೈಮ್ಗೆ ಹೋಗ್ತಾರೆ ನಮ್ಮ ಮನೇಲಿ. ಮಕ್ಕಳು ಬೆಳಗ್ಗೆ 8 o'clock ಹೋಗ್ತಾರೆ, ಅನಿಲ್ ಮತ್ತು 10:30 ಈ ಥರ ಇರೋದ್ರಿಂದ ಟೈಮಿಂಗ್ಸು ನನಗೆ ಸ್ವಲ್ಪ ಜಾಸ್ತಿನೇ ಹಡಾವಡಿ ಇರುತ್ತೆ. ಅದಕ್ಕೋಸ್ಕರ ನಾನು ಏನೇ ಕೆಲಸ ಇದ್ದರೂ ರಾತ್ರಿನೇ ಮಾಡ್ಕೊಳ್ತೀನಿ. ಪಾತ್ರೆ ತೊಳೆಯೋದು, ಹಾಗೆಯೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಇದೆಲ್ಲದನ್ನು ರಾತ್ರಿ ನೀಟಾಗಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದಾಗ ಫ್ರೆಶ್ ಮೈಂಡಲ್ಲಿ ನಾವು ಕೆಲಸನ ಶುರು ಮಾಡಿದ್ರೆ ಇಡೀ ದಿನ ಫ್ರೆಶ್ ಆಗಿರುತ್ತೆ. ಅದೇ ಅಡುಗೆ ಮನೆಯೆಲ್ಲ ಒಂದು ಸ್ವಲ್ಪ ಹಾಗೆ ಹೀಗೆ ಇತ್ತು ಅಂತ ಅಂದರೆ ಬೆಳಗ್ಗೆ ಎದ್ದಾಗೇ ಆ ದಿನವೇ ಚೆನ್ನಾಗಿರಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಆದಷ್ಟು ಕಿಚನ್ನ ಕ್ಲೀನಾಗಿ ಟೈಡಿಯಾಗಿ ಇಟ್ಕೊಂಡ್ರೆ ರಾತ್ರಿ ಹೊತ್ತು ಬೆಳಗ್ಗೆ ಎದ್ದಾಗ ಚೆನ್ನಾಗಿರುತ್ತೆ. ಈ ಕಡೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆ ಕೂಡ ತೊಳೆದಿಟ್ಟು ಇವಾಗ ಜಗ್ಗಲ್ಲಿ ನೀರು ತುಂಬಿಸಿಟ್ಬಿಟ್ರೆ ಈ ಕೆಲಸ ಮುಗೀತು. ಇದಾದ ನಂತರ ಅನಿಲ್ ಬಂದಮೇಲೆ ಮತ್ತೆ ಅವ್ರಿಗೆ ಮುದ್ದೆ ಮಾಡಿಕೊಟ್ಟು ಆಮೇಲೆ ಅವರ ಒಂದು ಲಂಚ್ ಬಾಕ್ಸು ಅದನ್ನೆಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಆಮೇಲೆ ಮತ್ತೆ ಬೆಳಗ್ಗೆ ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎಚ್ಚರ ಆಗಿದ ತಕ್ಷಣ ಮೊಬೈಲ್ ನೋಡಿದ್ರೆ 5:30 ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಇನ್ನೇನು ಅಲಾರಾಮ್ಗೆ 1 ನಿಮಿಷ 2 ನಿಮಿಷ ಇರುತ್ತೆ, ಅಷ್ಟಕ್ಕೆ ಮುಂಚೆನೇ ನಾನು ಎದ್ದಿರ್ತೀನಿ. ನನ್ನ ಕೈಯಲ್ಲಿದ್ದಂಗೆ ಅಲಾರಾಮ್ ಹೊಡ್ಕೊಳ್ಳುತ್ತೆ. ಅದಾದಮೇಲೆ ಎದ್ದು ಬಂದುಬಿಟ್ಟು ಕೆಲಸನ ಶುರು ಮಾಡ್ಕೊಳ್ಳೋ ಅಂಥದ್ದು. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ವ್ಲಾಗ್ ಹಾಗೆಯೇ ರೆಸಿಪೀಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರಲ್ಲ, ಫ್ರೀ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಬರ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.